ವಾರ್ತೆಗಳ ವಿವರ. ಆನ್ಲೈನ್ನಲ್ಲಿ ಔಷಧ ಮಾರಾಟವನ್ನ ವಿರೋಧಿಸಿ ಔಷಧಿ ವ್ಯಾಪಾರಿಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಇಂದಿನಿಂದ ದೇಶದಾದ್ಯಂತ ಔಷಧಿ ಮಾರಾಟ ಸಂಘಗಳ 24 ಗಂಟೆಗಳ ಕಾಲ ಔಷಧಿ ಅಂಗಡಿಗಳನ್ನು ಮುಚ್ಚಿ ಮುಷ್ಕರ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಇಂದು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಸಂಘದ ಜಿಲ್ಲಾಧ್ಯಕ್ಷ ಮಧುಕರ್ ಶೆಟ್ಟಿ ಮಾತನಾಡಿ, ಈ ಮುಷ್ಕರ ದೇಶದ ವ್ಯಾಪ್ತಿಯಾಗಿ ನಡೀತಾ ಇದೆ. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಸಂಸ್ಥೆ ಮತ್ತು ರಾಜ್ಯ ಘಟಕದ ಸಹಭಾಗಿತ್ವದಲ್ಲಿ ಈ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆನ್ಲೈನ್ ಔಷಧ ಮಾರಾಟವನ್ನ ನಮ್ಮ ಸಂಘವು ತೀವ್ರವಾಗಿ ವಿರೋಧಿಸುತ್ತದೆ. ಔಷಧಿಗಳು ಸಾಮಾನ್ಯ ವಾಣಿಜ್ಯ ವಸ್ತುಗಳಲ್ಲ, ಅವುಗಳಿಗೆ ಕಟ್ಟುನಿಟ್ಟಿನ ನಿಯಂತ್ರಣ ಮತ್ತು ಜವಾಬ್ದಾರಿಯುತ ವಿತರಣೆ ಅಗತ್ಯವಿದೆ. ಆದರೆ ಆನ್ಲೈನ್ನಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಔಷಧಿಗಳ ದುರುಪಯೋಗವಾಗ್ತಾ ಇದೆ ಎಂದು ಆರೋಪಿಸಿದರು. ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ನಿಲ್ಲಿಸಿ 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 ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಭಾರತ್ ಮಾತಾ ಕಿ ಜೈ. ಮಾಧ್ಯಮದ ಎಲ್ಲರೂ ಈ ಪ್ರತಿಯನ್ವಯ ಕರ್ನಾಟಕ ರಾಜ್ಯ ಬಂದು ಆಗಮಿಸಿ ಅಭೂತಪೂರ್ವವಾಗಿ ನಮ್ಮ ಬೇಡಿಕೆಗಳಿಗೆ ಆನ್ಲೈನ್ನಲ್ಲಿ ಈ ಒಂದು ಮುಷ್ಕರವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಇವತ್ತು ಬಂದನ್ನು ಆಚರಿಸಿ 3 ಸ್ಪಷ್ಟವಾದ ಅಂಶಗಳೊಂದಿಗೆ ನಾವು ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಆನ್ಲೈನ್ ಔಷಧ ವ್ಯಾಪಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಕೋವಿಡ್-19 ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದಂತಹ ಒಂದು ಶಿಶು ಆನ್ಲೈನ್ ಔಷಧ. ಕಾರಣ ಏನು ಅಂತಂದರೆ, ಬಹಳಷ್ಟು ರೋಗಿಗಳಿಗೆ ಮನೆಗೆ ಔಷಧಿಯನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಆರಂಭವಾಯಿತು. ಅವತ್ತು ಸರ್ಕಾರ ಇದಕ್ಕೆ ಅನುಮತಿಯನ್ನು ನೀಡಿತು. ಆನ್ಲೈನ್ ಔಷಧ ಎಷ್ಟು ಸಹಕಾರಿಯಾಗಿತ್ತೋ ಅದು 10 ಪಟ್ಟು ಹೆಚ್ಚು ಸಹಕಾರಿಯಾಗಿದ್ದು ನಮ್ಮೆಲ್ಲ ಔಷಧ ಬಂಧುಗಳಿಂದ. ಯಾಕೆ ಅಂತಂದರೆ, ಆನ್ಲೈನ್ ಔಷಧ ಎಷ್ಟು ಕೆಲಸ ಮಾಡುತ್ತೋ ಅದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿರೋದು ನಮ್ಮೆಲ್ಲ ಕೆಮಿಸ್ಟ್ ಬಾಂಧವರು ದೇಶಾದ್ಯಂತ ಅದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ನಮಗೆ ಕೊಟ್ಟಂಥ ಉದಾಹರಣೆಗಳಿದೆ. ಈ ಎಲ್ಲ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಬಂಧನ ಆಚರಿಸ್ತಾ ಇದೆ. ಕಾರಣ ಇಷ್ಟೇನೆ, ನಮ್ಮ 3 ಮುಖ್ಯವಾದಂಥ ಬೇಡಿಕೆಗಳು: ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಆಗ್ತಾ ಇರುವಂಥ ವಿಚಾರ. ಆನ್ಲೈನ್ನಲ್ಲಿ ಔಷಧಿಗಳು ಮಾರಾಟ ಆಗ್ತಿರೋದ್ರಿಂದ ಇವತ್ತು ಈ ದೇಶದ ಯುವ ಸಮುದಾಯ ದಾರಿ ತಪ್ತಾ ಇದೆ. ನಿದ್ದೆ ಬರೆಸುವಂಥ ಔಷಧಿಗಳು, ಹಲವಾರು ರೀತಿಯ ಕೆಟ್ಟ ಪರಿಣಾಮ ಬೀರುವಂಥ ಕಾಫ್ ಸಿರಪ್ಗಳು ಇವತ್ತು ಆನ್ಲೈನ್ನಲ್ಲಿ ಸಿಕ್ಕಿ ಯುವ ಸಮುದಾಯ ದಾರಿ ತಪ್ಪುವ ಹಂತಕ್ಕೆ ಬಂದಿದೆ. ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಏನು ಆನ್ಲೈನಲ್ಲಿ ಔಷಧವನ್ನು ಸಿಗಬೇಕು ಅಂತೇಳಿ ವ್ಯವಸ್ಥೆ ಮಾಡಿತ್ತು, ಆ ವ್ಯವಸ್ಥೆಯನ್ನು ಇವತ್ತು ದುರುಪಯೋಗ ಮಾಡಿಕೊಂಡು ಇಡೀ ದೇಶದ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಆನ್ಲೈನಲ್ಲಿ ಔಷಧಿಗಳನ್ನು ಮಾರಾಟ ಕೊಟ್ಟಂಥ ಪರವಾನಗಿಯನ್ನು ತಕ್ಷಣ ನಿಲ್ಲಿಸಬೇಕು. ಎಲ್ಲ ಆನ್ಲೈನ್ ಪೋರ್ಟಲ್ಗಳನ್ನು ನಿಷೇಧಿಸಬೇಕು ಅಂತೇಳಿ ಮೊದಲನೇ ಆಗ್ರಹ. ಇನ್ನೊಂದು 2ನೇ ಆಗ್ರಹ ಏನು ಅಂತ ಹೇಳಿದರೆ, ದೇಶದಲ್ಲಿ ಸಾಕಷ್ಟು ಇವತ್ತು ನಕಲಿ ಔಷಧಿಗಳು ಚಲಾವಣೆಯಲ್ಲಿದೆ, ಅದಕ್ಕೆ ಸಂಪೂರ್ಣವಾದಂಥ ಕಡಿವಾಣ ಹಾಕಬೇಕು. 3ನೇದು, ಸುಮಾರು 12 ಲಕ್ಷ ಔಷಧಿ ವ್ಯಾಪಾರಿಗಳು ಭಾರತದಲ್ಲಿದ್ದೀವಿ. ಅದರ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 2 ಕೋಟಿ ಜನ ಇವತ್ತು ಈ ಔಷಧಿ ಉದ್ಯಮದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಂಡವಾಳಶಾಹಿಗಳು ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ, ಔಷಧಿ ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ. ಹೋಲ್ಸೇಲ್ ಔಷಧಿ ವ್ಯಾಪಾರ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ. ಪರಂಪರಾಗತವಾಗಿ ವ್ಯಾಪಾರ ಮಾಡ್ತಾ ಇರುವಂಥ ಔಷಧಿ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಚಿಲ್ಲರೆ ವ್ಯಾಪಾರ ಕ್ಷೇತ್ರ ಮತ್ತು ಹೋಲ್ಸೇಲ್ ಔಷಧಿ ವ್ಯಾಪಾರ ಕ್ಷೇತ್ರದಲ್ಲಿ ಬಂಡವಾಳಶಾಹಿಗಳು ಬರದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಕಾನೂನನ್ನು ಸೂಕ್ತ ಮಾರ್ಪಾಟು ಮಾಡಬೇಕು ಅಂತೇಳಿ ಈ ಒಂದು ಬಂದಿನ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸುಮಾರು 12 ಲಕ್ಷದ ಔಷಧಿ ವ್ಯಾಪಾರಿಗಳು
ಅದರ ಮೇಲೆ ಅವಲಂಬಿತರಾಗಿರುವಂಥ ಸುಮಾರು 2 ಕೋಟಿ ಈ ದೇಶದ ಪ್ರಜೆಗಳು ಇವತ್ತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಜೀವನಕ್ಕಾಗಿ ಈ ಮುಷ್ಕರವನ್ನು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಹೆಸರು ನಮಸ್ಕಾರ, ನಾನು ಮಧುಕರ್ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷರು. ನಮ್ಮ ಇವತ್ತಿನ ಬಂದಿನ ಮೂರು ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲನ್ನು ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ. ಎರಡನೇದು ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್, ಆನ್ಲೈನಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥದ್ದು ಕಾರ್ಪೊರೇಟ್ ಇದರಲ್ಲಿ. ಮೂರನೇದು ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ. ಈ 3 ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರ ವ್ಯಾಪ್ತಿ ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600 ರಿಂದ 800 ಜನ ಮೆಂಬರ್ಸು ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆಯ ಸ್ಕೀಮ್, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನೀವು ಬಂದಿರಮ್ಮ, ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಗಳಿಗೆ, ಎಮರ್ಜೆನ್ಸಿ ಮೆಡಿಸಿನ್ಗೆ ನಮಗೆ ಅಷ್ಟೇ ಡ್ರಗ್ ಕಂಟ್ರೋಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದರೂ ಇದ್ರೆ ಎಮರ್ಜೆನ್ಸಿ ಇದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೌಂಟರ್ಗಳು ಓಪನ್ ಇದೆ, ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಆ ಥರ ತೀರಾ ಅನಿವಾರ್ಯ ಬಂದರೆ ನಾವು ಕೊಡ್ತೀವಿ ಅಂತ ನಮ್ಮ ADC ಅವರಿಗೆ ಡ್ರಗ್ ಕಂಟ್ರೋಲರ್ ವ್ಯವಸ್ಥೆ